ಬಿಗ್ ಜೆ ಟಿವಿ VBS 2024 VBSಗೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಾನು ರೆವರೆಂಡ್ ಮೋಸೆಸ್ ಪ್ರಭಾಕರ್. UBM ಸಭೆಗಳ ಮಧ್ಯದಲ್ಲಿ ಯುವ ಮತ್ತು ಮಕ್ಕಳ ಮಹಿಳೆಯರ ಮಧ್ಯದಲ್ಲಿ ಕೋಆರ್ಡಿನೇಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ VBS ಬಿಗ್ ಜೆ 2024 ಮುಖ್ಯವಾದ ಗುರಿ ದೇವರು ದಯಪಾಲಿಸುವ ಸರ್ವಾಯುಧವನ್ನು ಧರಿಸಿಕೊಳ್ಳ್ರೆ. ಎಫೆಸ 6:11 ಈಗ ಸೇಂಟ್ ಪಾಲ್ ಚರ್ಚ್ ಸುಬ್ರಹ್ಮಣ್ಯ ನಗರ ಹಾಗೂ CSI KSDಯ ಏರಿಯಾ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಿರುವ ರೆವರೆಂಡ್ ಐವನ್ ಸೋನ್ಸ್ ಅಯ್ಯನವರು ಮುಂದೆ ಬಂದು ಪ್ರಾರ್ಥನೆ ಮಾಡುವಂತೆ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಬಾಲರ ಮಿತ್ರನಾದ ಯೇಸು ಸ್ವಾಮಿಯಲ್ಲಿ ಪ್ರೀತಿ ನಮ್ಮ ತಂದೆ ದೇವರೇ, ಈ ವರ್ಷವೂ ಮಕ್ಕಳೊಂದಿಗೆ VBS ಕಾರ್ಯಕ್ರಮವನ್ನು ನಡೆಸಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಸರ್ವಾಯುಧಗಳು ಎಂಬ ಥೀಮ್ನ ಮೂಲಕವಾಗಿ ನಡೆಸಲ್ಪಡುವಂಥ VBSನಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ನಿಮ್ಮ ನಡುಗಳು ಕಟ್ಟಿರಲಿ, ದೀವಟಿಗಳು ಉರಿಯುತ್ತಿರಲಿ ಎಂಬುದಾಗಿ ಸದಾ ಸಿದ್ಧತೆಗೊಂಡು ಜೀವಿತ ನಡೆಸಲು ಕರೆದಂಥ ದೇವರು ನೀನು ಸ್ವಾಮಿ. ಇಂದು ಈ ದಿವಸದಲ್ಲಿ ಸತ್ಯದ ನಡುಕಟ್ಟು ಈ ವಿಚಾರವಾಗಿ ಅನೇಕ ಕಾರ್ಯಗಳು, ಅನೇಕ ಚಟುವಟಿಕೆಗಳು ನಡೆಯುವಾಗ, ಕಥೆಗಳ ಮೂಲಕವಾಗಿ, ಸಂದೇಶದ ಮೂಲಕವಾಗಿ VBS ನಡೆಯುವಾಗ ನಿನ್ನ ಪ್ರಸನ್ನತೆ ಇರಲಿ. ಸತ್ಯದ ಅರಸನು ನೀನು, ಸತ್ಯದ ಪರ ಜೀವಿಸಲು ಕರೆಯುವಂಥ ದೇವರು ನೀನು. ನಾವು ಸತ್ಯದ ಅರಸನಾದಂಥ ಯೇಸು ಸ್ವಾಮಿಯನ್ನು ಅರಿತುಕೊಂಡು ಯೇಸು ಸ್ವಾಮಿಯ ಮೂಲಕವಾಗಿ ಸತ್ಯದ ಜೀವನ ನಡೆಸಲು, ಆ ನಡುಕಟ್ಟಿನಲ್ಲಿ ನಮ್ಮ ಜೀವಿತ ನಡೆಸಲು ಮಕ್ಕಳನ್ನು ಸುಪ್ರೇರಿಸಿ ನಡೆಸು ಸ್ವಾಮಿ. ಈ VBSನ್ನು ನಿನ್ನ ಕೈಗೊಪ್ಪಿಸ್ತೇವೆ. ನಿನ್ನ ಆಶೀರ್ವಾದದಿಂದ ಟೀಚರ್ಸನ್ನು, ಡೈರೆಕ್ಟ್ರನ್ನು ನೀನು ಮುನ್ನಡೆಸು. ಭಾಗವಹಿಸುವಂಥ ಎಲ್ಲ ಮಕ್ಕಳ ಜೊತೆಗೆ ನೀರಿದ್ದುಕೊಂಡು ನಿನ್ನನ್ನು ಮಹಿಮೆಪಡಿಸಲಿಕ್ಕೆ ಸಹಾಯ ನೀಡು. ಯೇಸುವಿಗಾಗಿ ನಮ್ಮ ಪ್ರಾರ್ಥನೆ ಆಲಿಸು. ಆಮೆನ್. ಮಕ್ಕಳ, ನಮ್ಮ ಬಿಗ್ ಜೆ VBS ಥೀಮ್ನ ಸಾಂಗನ್ನು ಕೇಳುವ ಸಮಯ ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್, ಸುಂದರವಾದ ಹಾಡನ್ನು ನಿಮಗೋಸ್ಕರ ಹಾಡ್ತಾ ಇದ್ದಾರೆ. ಆ್ಯಕ್ಷನ್ ಕೂಡ ನೀವು ಮಾಡಬೇಕಾಯ್ತಾ? ಜಯವನ್ನು ಸಾಧಿಸುವ ದೇವರ ಆತ್ಮನ ಬಲದಿಂದ ಜಯವನ್ನು ಸಾಧಿಸುವ. Put on the armor of God. Yes, yes. Put on the armor of God. Oh, oh. You and I and you should put on the armor of God. Put on the armor of God. Yes, yes. Put on the armor of God.
ಮಕ್ಕಳು ಹೇಗೆ ಅನ್ನಿಸ್ತು? ಸುಂದರವಾದ ಹಾಡು. ನಾವು ಕೂಡ ಮನೆಯಲ್ಲಿ ಅಭ್ಯಾಸ ಮಾಡೋಣ. VBS ಮುಗಿಯೋದ್ರೊಳಗೆ ಈ ಹಾಡುಗಳನ್ನು ನೀವು ನಮಗೆ ಟೇಪ್ ಮೂಲಕ ಕಳಿಸ್ಬೇಕು. ಈಗ ನಾವು ಸಂದೇಶದ ಕಡೆಗೆ ಗಮನವನ್ನು ಹರಿಸೋಣ. ಎಫೆಸದ ಸಭೆಗೆ ಪೌಲನು ಪತ್ರ ಬರೆಯುವಾಗ 1-5 ಅಧ್ಯಾಯಗಳಲ್ಲಿ ಒಬ್ಬ ಕ್ರೈಸ್ತನಿಗೆ ಕ್ರಿಸ್ತ ಯೇಸುವಿನ ಮೂಲಕ ದೊರಕುವ ಅತ್ಯಧಿಕವಾದ ಆಶೀರ್ವಾದಗಳ ಕುರಿತಾಗಿ ಬರೆಯುವುದನ್ನು ನಾವು ಗಮನಿಸ್ತೇವೆ. ಆದರೆ ಆ ಆಶೀರ್ವಾದಗಳನ್ನು ಪಡೆದುಕೊಂಡು ಕ್ರೈಸ್ತರಾಗಿ ಪರಲೋಕವನ್ನು ಸೇರುವವರೆಗೆ ಯಶಸ್ವಿಯಾಗಿ ಪ್ರಯಾಣ ಬೆಳೆಸಬೇಕಾಗಿದ್ದರೆ ಕೆಲವು ಅಡ್ಡಿ ಆತಂಕಗಳನ್ನು ನಾವು ನಮ್ಮ ದೇಹದಲ್ಲಿ ಎದುರಿಸಬೇಕಾಗ್ತದೆ. ಆ ಅಡ್ಡಿಗಳು ಕಣ್ಣಿಗೆ ಕಾಣದ ವೈರಿಗಳಿಂದ ಬರ್ತದೆ. ಆ ವೈರಿಗಳ ಕುರಿತಾಗಿ ಪೌಲನು ಹೀಗೆ ಹೇಳ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಳದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂದು ಪೌಲನು ಎಫೆಸೆ ಪಟ್ಟಣಕ್ಕೆ ಪತ್ರವನ್ನು ಬರೆಯುವಾಗ 6-12 ಹೇಳುವುದನ್ನು ನಾವು ಗಮನಿಸಬಹುದು. ಈ ವೈರಿಗಳ ಮೇಲೆ ಜಯ ಸಾಧಿಸಲು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡು ಸೈತಾನಿಗೆ ವಿರುದ್ಧವಾಗಿ ನಾನು ನೀನು ಹೋರಾಡಬೇಕು. ಓಕೆ, ಈ ಆಯುಧಗಳ ವಿಷಯದಲ್ಲಿ ನಾವು ತಿಳಿಯಬೇಕಾಗಿದ್ರೆ ಸತ್ಯವೇದದಲ್ಲಿ ಹೇಳಲ್ಪಡುವಂಥ ಪೌಲನು ಹೇಳುವಂಥ ಮಾತುಗಳು. ಆತನು ಫಸ್ಟ್ ರೋಮ್ನಲ್ಲಿ ಬಂದಿಯಾಗಿದ್ದ. ಅವನನ್ನು ಸಿಪಾಯಿಗಳು ಕಾಯ್ತಾ ಇದ್ರು, ರೋಮನ್ಸ್ ಸೋಲ್ಜರ್ಸ್ಗಳು. ಅವರ ಡ್ರೆಸ್ ನೋಡ್ತಾನೆ, ತಲೆ ನೋಡ್ತಾನೆ, ದೇಹವನ್ನು ನೋಡ್ತಾನೆ. ಅದರಿಂದ ಅವನು ಪ್ರೇರಿತನಾಗಿ ಒಬ್ಬ ಕ್ರೈಸ್ತನು ರಣರಂಗದಲ್ಲಿ ಹೋರಾಡುವ ಸೈನಿಕನೆಂದು, ಸೈನಿಕರು ವೈರಿಗಳ ಮೇಲೆ ಹೋರಾಡಿ ಜಯ ಸಾಧಿಸಲು ಯಾವ ಅಸ್ತ್ರಗಳನ್ನು ಆಯುಧಗಳನ್ನು ಧರಿಸಬೇಕೆಂದು ರೋಮ್ ಸೋಲ್ಜರ್ ನನ್ನು ಎಕ್ಸಾಮ್ ಆಗಿ ಇಟ್ಟು ಅದನ್ನು ಯೂಸ್ ಮಾಡಿ ಕ್ರೈಸ್ತನಿಗೆ ಅಥವಾ ಕ್ರಿಸ್ತನವನಿಗೆ ಸರ್ವಾಯುದ್ಧ ಎನ್ನುವುದು ಬಹಳ ಪ್ರಾಮುಖ್ಯವಾದದ್ದು ಎಂದು ಹೇಳ್ತಾನೆ. ನಾವು ಈ ವರ್ಷದ VBSನಲ್ಲಿ ಪೌಲನು ಪಟ್ಟಿ ಮಾಡುವ ಕೆಲವು ಕೊಡುವ ಸಲಹೆ ಅಥವಾ ಸರ್ವಾಯುದ್ಧಗಳನ್ನು ನಾವು ಕಲಿತಕ್ಕಂಥದ್ದು ಇದೆ. ಅದರಲ್ಲಿ ಒಂದು ಯಾವುದಂದರೆ ಸತ್ಯವೆಂಬ ನಡುಕಟ್ಟು, 2ನೇದಾಗಿ ನೀತಿ ಎಂಬ ವಜ್ರಕವಚ, 3ನೇದಾಗಿ ಸುವಾರ್ತೆಯನ್ನು ಸಾರುವ ಸಿದ್ಧವಾದ ಮನಸ್ಸೆಂಬ ಕೆರಗಳು, 4ನೇದಾಗಿ ನಂಬಿಕೆ ಎಂಬ ಗುರಾಣಿ, 5ನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣ, 6ನೇದಾಗಿ ದೇವರ ವಾಕ್ಯ ಎಂಬ ಕತ್ತಿ, ಮತ್ತು 7ನೇದಾಗಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡುವಂತಹದ್ದು. ಈ ದಿನದಲ್ಲಿ ಡೇ 1, ಈ ದಿನದಲ್ಲಿ ದೇವರು ಕೊಡುವ ಸರ್ವಾಯುಧಗಳಲ್ಲಿ ಮೊದಲನೆಯದನ್ನು ನಾವು ನೋಡಬೇಕು. ನೀನು ಇದನ್ನು ಅಭ್ಯಾಸ ಮಾಡಬೇಕು. ಅದು ಯಾವುದಂದರೆ ಸತ್ಯವೆಂಬುವ ನಡುಕಟ್ಟು. ಮೇಲೆ ಮತ್ತು ಕೆಳಗಡೆ ನಡುಕಟ್ಟು ಕಟ್ಟುವ ಆ ಒಂದು ಬಕಲ್ಸ್ ಏನಿರುತ್ತೋ ಅದು ಭಾಳ ಪ್ರೆಷಸ್. ಸೈತಾನನು ಸುಳ್ಳುಗಾರ, ಮೋಸ ಮಾಡುವವ ಮತ್ತು ಸತ್ಯಕ್ಕೆ ವಿರೋಧಿಯಾಗಿದ್ದಾನೆ. ಅವನನ್ನು ಈ ಲೋಕದಲ್ಲಿ ಇರತಕ್ಕ ಜನರೆಲ್ಲ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವನನ್ನು ನಾವು ಅನುಸರಿಸದೆ, ಒಂದು ವೇಳೆ ಅನುಸರಿಸಿದರೆ ಏನಾಗುತ್ತೆ, ಕಟ್ಟ ಕಡೆಗೆ ನಾಶನ ಮಾರ್ಗಕ್ಕೆ ಹೋಗ್ತೇವೆ. ಅದರ ಬದಲು ನಾವು ಕ್ರಿಸ್ತನವರು ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು ಮತ್ತು ಜೀವನ ಉದ್ದಕ್ಕೂ ಸತ್ಯವನ್ನೇ ಆಡ್ತಾ ಹೋಗಬೇಕು. ಸತ್ಯಕ್ಕೆ ನಾವು ವಿರೋಧಿಗಳಾಗಿ ಜೀವಿಸಿದರೆ ಜೀವನ ಗಂಭೀರವಾಗಿ ಹೋಗ್ತದೆ ಎನ್ನುವುದಕ್ಕೆ ಸತ್ಯವೇದದ ಒಂದು ಉದಾಹರಣೆ ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಅದು ಯಾವುದಂದರೆ ಸತ್ಯವೇದದಿಂದ ಬಂದಂಥ ನಿದರ್ಶನ. ಅಪೊಸ್ತಲರ ಕೃತ್ಯ 5ನೇ ಸಂಧಿಯಲ್ಲಿ ಹೇಳಲ್ಪಡುವ ಅನನೀಯ ಮತ್ತು ಸಫೈರಳ ಎಂಬ ದಂಪತಿಗಳ ಕುರಿತಾಗಿ ನಾವು ಓದ್ತೇವೆ. ಅವರು ಒಂದು ತುಂಡು ಭೂಮಿಯನ್ನು ಮಾರಾಟ ಮಾಡಿದರು. ಅದರ ಆದಾಯದ ಒಂದು ಭಾಗವನ್ನು ಸಭೆಗೆ ತಂದು ನೀಡಲು ಬರ್ತಾರೆ. ಆದರೆ ಅವರು ಭೂಮಿಯ ಮಾರಾಟದಿಂದ ಪಡೆದ ಹಣದ ಮೊತ್ತದ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕಾಗಿತ್ತು. ಆದರೆ ಅವರು
ತಮ್ಮಷ್ಟಕ್ಕೆ ಸ್ವಲ್ಪವನ್ನು ತಮಗೆ ಉಳಿಸಿಕೊಳ್ಳಲು ಸಂಚು ಮಾಡ್ತಾರೆ. ತಪ್ಪು ಹೆಜ್ಜೆ ಇಟ್ಟರು. ಪೇತ್ರನಿಗೆ ಅವರು ಹಣವನ್ನು ತಂದು ಒಪ್ಪಿಸುವಾಗ ಅವರ ಮೋಸದ ಬಗ್ಗೆ ಪವಿತ್ರಾತ್ಮನು ಪೇತ್ರನಿಗೆ ತಿಳಿಸ್ತಾನೆ. ಪೇತ್ರನು ಅನನೀಯನಿಗೆ, ಇಷ್ಟೇ ಹಣ ಬಂದದ್ದ ಭೂಮಿ ಸೇಲ್ನಿಂದ ಎಂದು ಕೇಳಿದಾಗ ಇಷ್ಟೇ ಎಂದು ಉತ್ತರ ಕೊಡ್ತಾನೆ. ಯಾರು ಉತ್ತರ ಕೊಡೋದು? ಅನನೀಯ. ತಕ್ಷಣ ಅವನು ಅಲ್ಲೇ ಬಿದ್ದು ಸಾಯ್ತಾನೆ. ಯಾಕಂದರೆ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಆತನು ಸುಳ್ಳು ಹೇಳಿದ್ದು. ಸ್ವಲ್ಪ ಹೊತ್ತಿನ ನಂತರ ಅವನ ಹೆಂಡತಿ ಸಫಾರ್ಯಳು ಗಂಡನಂತೆ ಪೇತ್ರನ ಬಳಿಗೆ ಬಂದು ಪೇತ್ರನು ಕೇಳ್ತಾನೆ ಪ್ರಶ್ನೆ. ಇವಳು ಕೂಡ ಗಂಡನಂತೆ ಸುಳ್ಳು ಹೇಳ್ತಾಳೆ. ಅವಳು ಕೂಡ ಕೆಳಗೆ ಬಿದ್ದು ಮರಣ ಹೊಂತಾಳೆ. ಈ ಕಥೆಯ ಕಠೋರವಾಗಿ ಅಥವಾ ವಿಪರೀತವಾಗಿ ತೋರುತ್ತದೆ. ಆದರೂ ಕೂಡ ಇಂಟಿಗ್ರಿಟಿ ಭಾಳ ಮುಖ್ಯವಾದ್ದು, ಆನೆಸ್ಟಿ ಭಾಳ ಮುಖ್ಯವಾದ್ದು. ಸಮಗ್ರತೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಅಗತ್ಯವಾದ ಸತ್ಯವನ್ನು ನಮ್ಮ ಮುಂದೆ ಇಡ್ತಾನೆ. ಮಕ್ಕಳೇ, ಸುಳ್ಳು ಹೇಳುವಾಗ ಸೈತಾನ್ಗಿಷ್ಟ ಆಗತ್ತೆ, ದೇವರಿಗಿಷ್ಟ ಆಗಲ್ಲ. ದೇವರು ಸಂಪೂರ್ಣ ಪಾರದರ್ಶಕತೆಯನ್ನು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅಪೇಕ್ಷಿಸುವವನಾಗಿದ್ದಾನೆ. ಮತ್ತು ವಂಚನೆ ಅಥವಾ ಮೋಸ ಮಾಡುವುದನ್ನು ದೇವರು ದ್ವೇಷ ಮಾಡ್ತಾನೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳತಕ್ಕಂಥ ಇದು ಪಾಠ ಆಗಿದೆ. ಹಾಗಾದರೆ ನಾವು ಮಾಡಬೇಕಾದದ್ದೇನು? ನೀತಿಯ ಜೀವನವನ್ನು ಜೀವಿಸುವಂಥದ್ದು, ಸತ್ಯ ಎನ್ನುವಂಥ ನಡುಕಟ್ಟನ್ನು ಕಟ್ಟುವಂಥದ್ದು. ಈಗ ನಮ್ಮ ಈ ದಿನದ ಆಯುಧದ ಹಾಡು ಜೈಕಾರ ಜೈ ಜೈಕಾರ ಹಾಡು ಆಕ್ಷನ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ.
ಮಕ್ಕಳ, ಈಗ ಆಕ್ಟಿವಿಟಿ ಟೈಮ್. ಸಹನ ಟೀಚರ್ ನಮ್ಮ ಮಧ್ಯದಲ್ಲಿದ್ದಾರೆ. ನಿಮಗೆ ಸತ್ಯವೆಂಬ ನಡುಕಟ್ಟಿನ ವಿಷಯವಾಗಿ ಕ್ರಾಫ್ಟ್ ಮೂಲಕ ಹಾಗೂ ಸಂಶೋಧನೆ ಮೂಲಕ ನಿಮ್ಮೊಂದಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಈಗ ನೋಡೋಣ. ಹಾಯ್ ಮಕ್ಕಳೇ, VBS 2024 ಬಿಗ್ ಜೆ ಟಿವಿ ಸಮರ್ಪಿಸುತ್ತಿರುವಂಥ ರಜಾಕಾಲದ ಸತ್ಯವೇದ ಪಾಠಶಾಲೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ವರ್ಷದ VBSನ ಗುರಿ ಏನೆಂಬುದಾಗಿ ನಿಮಗೆ ಗೊತ್ತಿದೆ ಎಂಬುದಾಗಿ ನಾನು ಎನಿಸ್ತೇನೆ. ಕರೆಕ್ಟ್, ದೇವರ ಸರ್ವಾಯುಧಗಳು ಎಂಬುದಾಗಿ, ಇಂಗ್ಲಿಷ್ನಲ್ಲಿ ಆರ್ಮರ್ ಆಫ್ ಗಾಡ್ ಎಂಬುದಾಗಿ. ಹಾಗಾದರೆ ಏನಪ್ಪ ಆಯುಧ ಇದು? ಇಷ್ಟು ದಿವಸ ಬೈಬಲ್ ಓದುವಾಗ ನನಗೆ ಈ ಆಯುಧಗಳು ಯಾವುದೂ ಗೊತ್ತಿಲ್ಲ ಎಂಬುದಾಗಿ ಎಣಿಸ್ತಿದ್ದೀರಾ? ಇಲ್ಲ, ದೇವರ ಆಯುಧಗಳು ಏನೆಂಬುದಾಗಿ ಈ ಸಾರಿ VBSನಲ್ಲಿ ನೀವು ಎಲ್ಲ ಆಯುಧಗಳ ಕುರಿತಾಗಿ ಚೆನ್ನಾಗಿ ಕಲಿತೀರಿ. ಈ ದಿವಸ ನಾವು ಏನು ಕಲಿತಾ ಇದ್ದೀವಿ ಎಂಬುದಾಗಿ ಹೇಳಿದರೆ, ಸತ್ಯವೆಂಬ ನಡುಕಟ್ಟು ಅಂದರೆ ಬೆಲ್ಟ್ ಆಫ್ ಟ್ರೂತ್. ಏನಿದು? ನಡುಕಟ್ಟು, ಬೆಲ್ಟ್ ಗೊತ್ತಿದೆ, ಟ್ರೂತು ಗೊತ್ತಿದೆ, ಸತ್ಯ ಅಂದರೆ ಏನಂತ ಗೊತ್ತಿದೆ. ಆದರೆ ಸತ್ಯವೆಂಬ ನಡುಕಟ್ಟು ಅಂದರೆ ಏನು? ಕರೆಕ್ಟ್, ನಾವು ತಿಳ್ಕೊಳ್ಳೋಣ. ಹಾಗಾದರೆ ಸತ್ಯವೆಂಬ ನಡುಕಟ್ಟು ಏನೆಂಬುದಾಗಿ ತಿಳ್ಕೊಳ್ಳೋ ಮುಂಚೆ ಒಂದು ಚಿಕ್ಕದಾದಂಥ ಕ್ರಾಫ್ಟ್ ಮಾಡಿ ನೋಡುವ. ಏನು ಕ್ರಾಫ್ಟ್ ಎಂಬುದಾಗಿ ಹೇಳಿದರೆ, ಒಂದು ನಡುಕಟ್ಟನ್ನು ಹೇಗೆ ತಯಾರಿಸ್ಬೋದು ಅಥವಾ ಒಂದು ಬೆಲ್ಟನ್ನು ಹೇಗೆ ತಯಾರಿಸ್ಬೋದು ಅಂತ ಹೇಳಿ ನೋಡಿ. ಹಿಂದೆ ಯುದ್ಧಕ್ಕೆಲ್ಲ ಹೋಗುವಾಗ ಎಲ್ಲರೂ ಕೂಡ ಈ ಥರ ಆಯುಧಗಳನ್ನು ಧರಿಸ್ಕೊಂಡು ಹೋಗ್ತಿದ್ರು. ಆದರೆ ಯೇಸು ಸ್ವಾಮಿನ ಇಟ್ಕೊಂಡು ನಾವು ಈ ಲೋಕದಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾದಂಥ ಆಯುಧಗಳನ್ನು ಧರಿಸ್ಕೊಳ್ಬೇಕು. ಸೊ ಹಾಗಾಗಿ ಫಸ್ಟ್ ಆ ಆಯುಧ ಹೇಗಿತ್ತು ಎಂಬುದನ್ನು ನೋಡ್ಕೊಂಡು ಬರೋಣ. ಸೊ ನಾವೇನು ಮಾಡುವ, ನಮ್ಮ ಹತ್ರ ಈ ರೀತಿಯಾದಂಥ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ನೀವು ತೆಕ್ಕೊಳ್ಳಿ. ಈ ಕಾರ್ಡ್ಬೋರ್ಡ್ ಶೀಟನ್ನು ಈ ರೀತಿಯಾಗಿ ನೀವು ಡಿಸೈನಲ್ಲಿ ನೀವು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ. ನಿಮ್ಮ ಹೊಟ್ಟೆ ಸೈಜ್ ಎಷ್ಟುಂಟು ಆ ಹೊಟ್ಟೆ ಸೈಜ್ಗೆ ತಕ್ಕ ಹಾಗೆ ನೀವು ಈ ಬೆಲ್ಟನ್ನು ಕಟ್ ಮಾಡಿಕೊಳ್ಳಿ. ಈ ಬೆಲ್ಟನ್ನು ಕಟ್ ಮಾಡಿದ ಮೇಲೆ ನಾವು ಈ ರೀತಿಯಾದಂಥ ಕ್ರಾಫ್ಟ್ ಪೇಪರ್ ಸಿಗ್ತದೆ. ಈ ರೀತಿಯಾದಂಥ ಕ್ರಾಫ್ಟ್ ಪೇಪರ್ಗಳನ್ನು ತೆಗೆದುಕೊಂಡು ಈ ಶೇಪಲ್ಲಿ ನಾವು ಬೇರೆ ಬೇರೆ ಕಲರ್ಸಲ್ಲಿ ನಾವು ಕಟ್ ಮಾಡ್ಬೋದು. ಕಟ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ನಾವು ಫಸ್ಟ್ ಬೆಲ್ಟ್ ತಯಾರಿಸಿರ್ತೀವಲ್ಲ, ಸೊಂಟದ ಬೆಲ್ಟನ್ನ, ಅದಕ್ಕೆ ನಾವು ಬೆಲ್ಟ್ ಆಫ್ ಟ್ರೂತ್ ಎಂಬುದಾಗಿ ಬರೆದು ಮೇಲೆ ಸಣ್ಣದಾಗಿ ಒಂದು ಡಿಸೈನ್ ಮಾಡಿ ಒಂದು ಕ್ರಾಸ್ ಮಾಡ್ಬೋದು. ಅಥವಾ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನೀವು ಯಾವ ರೀತಿಯಲ್ಲಿ ಬೇಕಾದರೂ ಡಿಸೈನ್ ಮಾಡ್ಬೋದು. ಬಟ್ ಈ ಬೆಲ್ಟ್ ಹೀಗೆ ಅಂದರೆ ಸಿಂಪಲ್ ಆಗಿರ್ತದಲ್ಲ, ಹೇಗೆ ಇರ್ತಿತ್ತು ಗೊತ್ತುಂಟ ಮುಂಚೆ ಬೆಲ್ಟ್. ಸೊ ನಾವು ಆಲ್ರೆಡಿ ಇದನ್ನು ಪೇಯನ್ನು ನಾವು ಕಟ್ ಮಾಡ್ಕೊಂಡಿದ್ದೇವೆ. ಸೊ ನಾವೀಗ ಏನು ಮಾಡುವ ಅಂತ ಹೇಳಿದರೆ, ಈ ಫೆವಿಕಾಲ್ನ ಸಹಾಯದಿಂದ ನಾವು ಇದನ್ನು ಅಂಟಿಸಲಿಕ್ಕೆ ಪ್ರಯತ್ನ ಪಡೋಣ. ಸೊ ಫೆವಿಕಾಲನ್ನು ತಗೊಳ್ಳುವ. ಫೆವಿಕಾಲನ್ನು ತೆಗೆದುಕೊಂಡು ಈ ಬೆಲ್ಟ್ನ ಹಿಂಬದಿಯಲ್ಲಿ ನಾವು ಫೆವಿಕಾಲನ್ನು ಹಾಕುವ. ಫೆವಿಕಾಲನ್ನು ಹಾಕಿ ಒಂದರ ನಂತರ ಒಂದು ಶೀಟನ್ನು ಹೀಗೆ ಅಂಟಿಸ್ತಾ ಹೋಗುವ. ಯಾವ್ಯಾವ ಕಲರ್ ನಿಮ್ಗೆ ಇಷ್ಟನೋ ಆ ಕಲರನ್ನು ನೀವು ಚೂಸ್ ಮಾಡಿ. ಒಂದೇ ಕಲರ್ ಕೂಡ ಹಾಕ್ಬೋದು, ಅಥವಾ ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕು ಅಂತ ಹೇಳಿದರೆ ಬೇರೆ ಬೇರೆ ಕಲರನ್ನು ಕೂಡ ನೀವು ಚೂಸ್ ಮಾಡಿ ನೀವು ಹಾಕ್ಬೋದು. ಅದು ನಿಮ್ಮ ಇಷ್ಟ. ಸೊ ನೀವು ಯಾವ ರೀತಿಯಲ್ಲಿ ಕೂಡ ಕ್ರಿಯೇಟಿವ್ ಆಗಿ ಹೀಗೆ ಇದನ್ನು ಮಾಡ್ಬೋದು. ಸೊ ಹೀಗೆ ಬೇಗ ಬೇಗ ಒಂದರ ಪಕ್ಕ ಒಂದು ನಾವು ಅಂಟಿಸ್ತಾ ಹೋಗಬೇಕು. ಸೊ ಅದೇನಾಗ್ತದೆ, ಪೇಪರು ಫೆವಿಕಾಲ್ಗೆ ಅಂಟ್ಕೊಳ್ತದೆ ಮತ್ತು ನಾವು ತಿರುಗಿಸಿದಾಗ ಭಾಳ ಚೆಂದ ಕಾಣ್ತದೆ. ಸೊ ನಾವೆಲ್ಲ ಕಾತ್ರದಿಂದ ನೋಡ್ತಾ ಇದ್ದೇವೆ ಎಷ್ಟು ಚೆಂದ ಕಾಣ್ತದೆ ಎಂಬುದಾಗಿ ನಾವು ನೋಡೋಣ. ನೀವು ಕೂಡ ಮನೆಯಲ್ಲಿ ಪ್ರಾರಂಭ ಮಾಡಿದ್ದೀರಿ ಎಂಬುದಾಗಿ ಎಣಿಸ್ತೇನೆ. ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ನೀವು ಕಟ್ಟಿಂಗ್ ಮುಗಿಸುವಷ್ಟರಲ್ಲಿ ನಾನು ಇದನ್ನೆಲ್ಲ ಕೂಡ ಅಂಟಿಸ್ತೇನೆ. ಸೊ ಹೀಗೆ ನಾನೇನು ಮಾಡಿದೆ, ಎಲ್ಲ ಬೆಲ್ಟನ್ನು ನಾನೇನು ಮಾಡಿದೆ, ಬೆಲ್ಟಿಗೆ ಬೇಕಾದಂಥ ಎಲ್ಲ ರೀತಿಯ ಕಲರ್ದು ರಿಬ್ಬನ್ಸನ್ನು ಹೀಗೆ ಹಾಕಿದೆ. ಈಗ ನೋಡಿ, ಬೆಲ್ಟನ್ನು ನೋಡುವಾಗ ವಾವ್, ಬೆಲ್ಟ್ ಲುಕ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಸೊ ಬೆಲ್ಟ್ ಆಫ್ ಟ್ರೂತ್ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್, ಸೋ ಕಲರ್ಫುಲ್. ಬಹಳ ಬಣ್ಣದಾದಂಥ ರೀತಿಯಲ್ಲಿ ಈ ಬೆಲ್ಟ್ ಈಗ ಕಾಣಿಸ್ತಾ ಇದೆ. ಎಷ್ಟು ಆರಾಮವಾಗಿ ಸುಲಭವಾಗಿ ನಮ್ಮ ಮನೆಯಲ್ಲಿ ಸಿಕ್ಕುವಂಥ ವಸ್ತುಗಳಲ್ಲೇ ನಾವು ಈ ಬೆಲ್ಟನ್ನು ತಯಾರಿಸಬಹುದು. ಸೊ ಅದೇ ರೀತಿಯಲ್ಲಿ ನಿಮ್ಮ ಮನೇಲಿ ಇರುವಂಥ ಈ ಥರ ದಾರ ಅಥವಾ ಟ್ವೈನ್ ದಾರ ಅಂತ ಹೇಳ್ತಾರೆ, ಅದನ್ನು ತೆಕ್ಕೊಂಡು ಆಚೆ ಈಚೆ ಒಂದು ಹೋಲನ್ನು ಮಾಡಿ ಅದಕ್ಕೆ ಸಿಕ್ಕಿಸಿ ಬೆಲ್ಟನ್ನು ಸರಿಯಾದ ರೀತಿಯಲ್ಲಿ ಭದ್ರವಾಗಿ ಹಾಕ್ಕೊಳ್ಬೇಕು. ನಿಮಗೆ ಗೊತ್ತಿರ್ಬೋದು, ನೀವೆಲ್ಲರೂ ಪ್ಯಾಂಟು ಎಲ್ಲ ಹಾಕ್ಕೊಳ್ಳುವಾಗ ಬೆಲ್ಟ್ ಸರಿಯಾಗಿ ಟೈಟಾಗಿ ಹಾಕ್ಕೊಳ್ದೇ ಇದ್ದರೆ ಏನಾಗ್ತದೆ, ಕರೆಕ್ಟ್ ಪ್ಯಾಂಟ್ ಜಾರಿ ಹೋಗ್ತದೆ.
ಅಲ್ವಾ? ಹಾಗಾದರೆ ಈ ಬೆಲ್ಟನ್ನ, ಈ ನಡುಕಟ್ಟನ್ನು ಯಾಕೆ ಸತ್ಯಕ್ಕೆ ಹೋಲಿಸಿದ್ದಾರೆ ಅಥವಾ ಟ್ರೂತಿಗೆ ಯಾಕೆ ಹೋಲಿಸಿದ್ದಾರೆ? ದೇವರ ಆಯುಧಗಳಲ್ಲಿ ನಡುಕಟ್ಟನ್ನು ಸತ್ಯಕ್ಕೆ ಯಾಕೆ ಹೋಲಿಸಿದ್ದಾರೆ? ನೋಡಿ, ಯೇಸು ಸ್ವಾಮಿಯ ಮಕ್ಕಳಾಗಿ ನಾವು ಜೀವನ ಮಾಡುವಾಗ ನಾವು ಯಾವಾಗಲೂ ಕೂಡ ಸತ್ಯವನ್ನು ಮಾತಾಡಬೇಕು. ಯೇಸು ಸ್ವಾಮಿಗೆ ಬಿಲ್ಕುಲ್ ಸುಳ್ಳು ಅಂದರೆ ಇಷ್ಟ ಇಲ್ಲ. ಯಾವ ರೀತಿಯಾದ ಸುಳ್ಳು, ಅದು ಸಣ್ಣ ಸುಳ್ಳಾಗಿರ್ಬೋದು, ದೊಡ್ಡ ಸುಳ್ಳಾಗಿರ್ಬೋದು, ಸುಳ್ಳಂದರೆ ಸುಳ್ಳೇ. ಸುಳ್ಳಂದರೆ ಸ್ವಾಮಿಗೆ ಖಂಡಿತವಾಗಿ ಕೂಡ ಇಷ್ಟ ಇಲ್ಲ. ನೀವು ಯಾರು ಸುಳ್ಳು ಹೇಳೋದಿಲ್ವಾ? ಹೇಳ್ತೀರಲ್ವಾ? ಸುಮ್ಮನೆ ರಜಾ ಬೇಕಾದ್ರೆ ಏನು ಹೇಳ್ತೀರಾ? ನಂಗೆ ಹೊಟ್ಟೆ ನೋವು ಬಂದುಬಿಟ್ಟಿತ್ತು ಮ್ಯಾಮ್, ಅಲ್ಲಿ ಯಾರೋ ಒಬ್ಬರು ನನಗೆ ಹುಷಾರಿಲ್ಲ ಮ್ಯಾಮ್, ನನಗೆ ಶೀತ ಬಂತು ಮ್ಯಾಮ್, ನನಗೆ ಜ್ವರ ಬಂತು ಮ್ಯಾಮ್, ಏನೇನೋ ಸುಳ್ಳು ಹೇಳ್ತೀರಿ. ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ನನ್ನ ಅಜ್ಜಿ ಸತ್ತೋಗ್ಬಿಟ್ರು, ನನ್ನ ಅಂಕಲ್ ಸತ್ತೋಗ್ಬಿಟ್ರು ಅಂತೇಳಿ ಒಂದು ಅಜ್ಜಿನ 4 ಸತಿ ಸಾಯಿಸ್ಬಿಡ್ತೀನಿ. ಹೀಗೆ ಎಷ್ಟು ಸುಳ್ಳು ಹೇಳ್ತೀವಿ ಅಲ್ವಾ? ಆದರೆ ಯೇಸು ಸ್ವಾಮಿ ಮಕ್ಕಳಾಗಿ ನಾವು ಈ ಸಲ ರಜಾ ಕಾಲದಲ್ಲಿ ನಾವು ಸತ್ಯವೆಂಬ ನಡುಕಟ್ಟನ್ನು ಧರಿಸಬೇಕು. ಯಾಕೆ ಸತ್ಯನೇ ಹೇಳಬೇಕು? ಸುಳ್ಳು ಹೇಳಿದ್ರೆ ಏನಾಗ್ತದೆ? ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬೈಬಲಲ್ಲಿರುವಂಥದ್ದು ಒಂದು ಕಥೆಯನ್ನು ಹೇಳ್ತೇನೆ. ನಿಮ್ಮೆಲ್ಲರಿಗೆ ಕೂಡ ನಾಮಾನ ಗೊತ್ತು. ನಾಮಾನಿಗೆ ಕುಷ್ಠ ಬಂದಿತ್ತು. ಯೋರ್ದಾನ್ ಹೊಳೆಯಲ್ಲಿ 7 ಟೈಮ್ಸ್ ಮುಳುಗಲಿಕ್ಕೆ ಹೇಳಿದರು ಎಲೀಷಾ. ಆಗ ಎಲೀಷಾ ಹೇಳಿದ ತಕ್ಷಣ ನಾಮಾನ ಮುಳುಗಿದ, ಸ್ವಲ್ಪ ಕಿರಿಕಿರಿ ಮಾಡಿದ, ಆದರೆ ಮುಳುಗಿದ. 7 ಟೈಮ್ ನಾಮಾನ ಹೇಳುವಾಗ ನಾಮಾನ ಫುಲ್ ಕುಷ್ಠರೋಗದಿಂದ ಸ್ವಸ್ಥ ಆದ. ಆ ಟೈಮಲ್ಲಿ ನಾಮಾನ ಏನು ಮಾಡ್ತಾನೆ? ಎಲೀಷನಿಗೆ ಸಿಕ್ಕಾಬಟ್ಟೆ ಗಿಫ್ಟ್ ಕೊಡಲಿಕ್ಕೆ ರೆಡಿಯಾಗಿರ್ತಾನೆ, ತಗೊಂಡು ಬರ್ತಾನೆ. ಆದರೆ ಎಲೀಷಾ ಹೇಳ್ತಾನೆ, ನೋ, ನನಗೆ ನಿನ್ನ ಗಿಫ್ಟ್ ಬೇಡ, ನೀನು ಹೋಗು ಅಂತ ಹೇಳಿ ಕಳಿಸ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಯಾರು? ಗೆಹಜಿ ಅನ್ನುವಂಥ ಎಲೀಷನ ಶಿಷ್ಯ. ಅವನೇನು ಮಾಡ್ತಾನೆ? ಸ್ವಲ್ಪ ಹೊತ್ತು ದೂರ ಹೋಗ್ತಿದ್ದಂಗೆ ಏನು ಮಾಡ್ತಾನೆ? ಗೆಹಜಿ ಓಡಿ ಹೋಗ್ತಾನೆ. ಗೆಹಜಿ ಓಡಿ ಹೋಗಿ ನಾಮನ ಹತ್ರ ಹೇಳ್ತಾನೆ, ಅಲ್ಲಿ ನಮ್ಮ ಎಲೀಷನ ಯಜಮಾನನ ಮನೆಗೆ ಇಬ್ಬರು ಯಾರು ಎಫ್ರಾಯಿಮಿಂದ ಬಂದಿದ್ದಾರೆ, ಅವರಿಗೆ 1 ತಲಾಂತಾದರೂ ಏನಾದ್ರು ಕೊಡಬೇಕಲ್ಲ. ಹಾಗೆ ಮುಂದೆ ಖುಷಿಯಾಗ್ಬಿಡ್ತದೆ ನಾಮನಿಗೆ. ಅಯ್ಯೋ 1 ತಲಾಂತೇನು, 2 ತಲಾಂತ ತಗೊಂಡು ಹೋಗು ಅಂತ ಹೇಳ್ತಾನೆ. ಇವನಿಗೂ ಖುಷಿ ಆಯಿತು ಗೆಹಜಿಗೆ. ಅವನೇನು ಮಾಡ್ತಾನೆ? ಹಿಡ್ಕೊಂಡು ಬರ್ತಾನೆ. ಎಲೀಷನಿಗೆ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮನೇಲಿ ಬಚ್ಚಿಟ್ಬಿಡ್ತಾನೆ. ಮನೇಲಿ ಬಚ್ಚಿಟ್ಬಿಟ್ಟು ಆಮೇಲೆ ಎಲೀಷನ ಹತ್ರ ಬಾರಿ ಏನು ಸತ್ಯವಂತನಾಗಿ ಹೋಗ್ತಾನೆ. ಎಲೀಷಾ ಕೇಳ್ತಾನೆ, ಎಲ್ಲಿಂದ ಬಂದಿದ್ದು ನೀನು? ಇಲ್ಲಪ್ಪ, ನಾನು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಾನೆ. ಒಬ್ಬ ಮನುಷ್ಯ ಇಳಿದು, ನಿನಗೆ 2 ತಲಾಂತ ಕೊಟ್ಟದ್ದನ್ನು ನಾನು ಗೊತ್ತಿಲ್ಲ ಎಂಬುದಾಗಿ ಎಣಿಸಿದ್ಯಾ? ನೀನು ಯಾಕೆ ಹೀಗೆ ಮಾಡಿದಿ? ಬೇಡ ಎಂಬುದಾಗಿ ಹೇಳಿದ್ದನ್ನು ನೀನು ಯಾಕೆ ಸುಳ್ಳು ಹೇಳಿ ಸ್ವೀಕರಿಸಿದ್ದಿ? ನಾಮನಿಗೆ ಬಿಟ್ಟು ಹೋದಂಥ ಕುಷ್ಠರೋಗ ನಿನಗೆ ಬರ್ತದೆ, ನಿನಗೂ ನಿನ್ನ ಫ್ಯಾಮಿಲಿಗೆ ಎಲ್ಲರಿಗೂ ಬರ್ತದೆ ಅಂತ. ಗೊತ್ತಾಯ್ತಾ ಮಕ್ಕಳೇ? ಸುಳ್ಳು ಯಾವತ್ತೂ ನಾವು ಹೇಳಬಾರ್ದು. ಯೇಸು ಸ್ವಾಮಿಗೆ ಸುಳ್ಳು ಅಂದರೆ ಬಿಲ್ಕುಲ್ ಇಷ್ಟ ಇಲ್ಲ. ನಮ್ಮ ಜೀವನದಲ್ಲಿ ಸತ್ಯವೆಂಬುದು ಈ ನಡುಕಟ್ಟಿನ ಹಾಗೆ ಟೈಟ್ ಇರಬೇಕು. ಯಾವಾಗ ನಾವು ಆ ನಡುಕಟ್ಟು ಟೈಟಾಗಿ ನಾವು ಇರುವುದಿಲ್ವೋ, ಈ ಸತ್ಯವೆಂಬ ನಡುಕಟ್ಟು ಟೈಟಾಗಿ ಯಾವಾಗ ನಾವು ಕಟ್ಟಿಕೊಳ್ಳೋದಿಲ್ಲವೋ, ಹೇಗೆ ನಮ್ಮ ಪ್ಯಾಂಟ್ ಜಾರಿ ಬೀಳ್ತದೋ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಜಾರಿ ಬೀಳ್ತೇವೆ. ನಮ್ಮ ಜೀವನದಲ್ಲಿಯೂ ಕೂಡ ಸತ್ಯವೆಂಬುದು ಇಲ್ಲದಿದ್ದರೆ ನಾವು ಖಂಡಿತವಾಗಿಯೂ ಕೂಡ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಾನು ಒಂದು ರೀತಿಯಲ್ಲಿ ಇನ್ನೊಂದು ಮ್ಯಾಜಿಕ್ ಮಾಡಿ ಅಥವಾ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ನಾನು ಸತ್ಯ ಪವರ್ಫುಲ್ಲ, ಸುಳ್ಳು ಪವರ್ಫುಲ್ಲ ಎಂಬುದಾಗಿ ನಾನೀಗ ನಿಮಗೆ ತೋರಿಸ್ತೇನೆ. ಓಕೆ, ಈಗ ನನ್ನ ಎಕ್ಸ್ಪೆರಿಮೆಂಟನ್ನು ನಿಮಗೆ ತೋರಿಸ್ತೇನೆ. ನನ್ನ ಹತ್ರ ಈಗ 2 ಬಲೂನ್ ಉಂಟು. ಒಂದು ಸುಳ್ಳು ಅಂತ ಇರುವ ಬಲೂನು, ಇನ್ನೊಂದು ಬಲೂನ್ ಹೆಸರು ಸತ್ಯ ಅಂತ ಹೇಳಿ. ಈಗ ನಾನು ನಿಮಗೆ ಪ್ರೂವ್ ಮಾಡ್ತೇನೆ ಯಾವುದು ಸ್ಟ್ರಾಂಗ್. ನಿಮ್ಮ ಪ್ರಕಾರ ಯಾವುದು ಸ್ಟ್ರಾಂಗ್? ಸತ್ಯ ಸ್ಟ್ರಾಂಗಾ, ಸುಳ್ಳು ಸ್ಟ್ರಾಂಗಾ? ಎಸ್, ನಂಗೆ ಗೊತ್ತು ನೀವೆಲ್ಲ ನನ್ನ ಪಾರ್ಟಿನೇ ಅಂತ ಹೇಳಿ. ಸತ್ಯನೇ ಸ್ಟ್ರಾಂಗ್. ಬಟ್ ಆದರೆ ಪ್ರೂವ್ ಮಾಡಿ ತೋರಿಸುವ, ಸುಳ್ಳು ಸ್ಟ್ರಾಂಗ್ ಅನ್ನುವವ್ರಿಗೆಲ್ಲ ನಾವು ಇವತ್ತು ಕರೆಕ್ಟಾಗಿ ತೋರಿಸುವ ಯಾವುದು ಕರೆಕ್ಟು ಯಾವುದು ಸುಳ್ಳು ಅಂತೇಳಿ. ವೆರಿ ಸಿಂಪಲ್. ಏನು ಮಾಡಿ ಅಂತ ಹೇಳಿದರೆ, ನೀವು ಒಂದು ಕ್ಯಾಂಡಲ್ ತಗೊಳ್ಳಿ. ಕ್ಯಾಂಡಲ್ ತಗೊಂಡು, ನಾನು ಲೈಟರ್ ತಗೊಂಡಿದ್ದೇನೆ, ನೀವು ಮ್ಯಾಚ್ ಸ್ಟಿಕ್ ಬೇಕಾದ್ರೆ ತಗೊಳ್ಳಿ, ಲೈಟರ ಬೇಕಾದ್ರೆ ತಗೊಳ್ಳಿ. ನೀವೇನು ಮಾಡಿ, ಫಸ್ಟು ಕ್ಯಾಂಡಲನ್ನು ಹೀಗೆ ಲೈಟ್ ಮಾಡಿ. ಓಕೆ, ಡನ್. ಈಗ ನನ್ನ ಹತ್ರ ಯಾವ ಬಲೂನ್ ಇದೆ? ಎಸ್, ಎಕ್ಸಾಕ್ಟ್ಲಿ, ಸುಳ್ಳು ಬಲೂನ್ ಇದೆ. ಈಗ ಸುಳ್ಳು ಪವರ್ಫುಲ್ಲ, ಸತ್ಯ ಪವರ್ಫುಲ್ ಅಂತೇಳಿ ನಾವು ತಿಳ್ಕೊಳ್ಳುವ. ಈಗ ನಾನೇನು ಮಾಡ್ತೇನೆ, ಈ ಬಲೂನನ್ನು ನಾನೇನು ಮಾಡ್ತೀನಿ, ಕ್ಯಾಂಡಲ್ ಹತ್ತದ ತರ್ತೀನಿ. ಭಯ ಆಗ್ತದಾ? ಆಗ್ತದಾ? ನೋಡಿ, ಓ 1 ಸೆಕೆಂಡಿಗೆ ಹೊಡೆದೇ ಹೋಗ್ಬಿಡ್ತಲ್ಲ ಬಲೂನು. ಸುಳ್ಳು ಗೊತ್ತಾಯ್ತಲ್ಲ, ಟುಸ್ಸು. ಓಕೆ, ಇದು ಸತ್ಯದ ಬಲೂನ್. ಇದನ್ನು ನೋಡೋಣ. ಈಗ ನನ್ನ ಕೈಯಲ್ಲಿ ಏನಿದೆ? ಎಕ್ಸಾಕ್ಟ್ಲಿ ಸತ್ಯದ ಬಲೂನ್ ಇದೆ. ಈಗ ಏನು ಮಾಡೋಣ? ಸೇಮ್ ಇದನ್ನು ಅಷ್ಟೇ ಬೆಂಕಿಗೆ ಹಿಡಿಯೋಣ. ಡಬ್ಬನ್ ಅಂತ ಡಬ್ಬನಲ್ವಾ? ಕಿವಿಯೆಲ್ಲ ಮುಚ್ಕೊಂಬಿಟ್ಟಿದ್ದೀರ ಎಲ್ಲರೂ.
ನಿಮಗೆ ನಂಬಿಕೆ ಇಲ್ವಾ ನನ್ನ ಮೇಲೆ? ಗ್ಯಾರಂಟಿ ಸತ್ಯದ ಬಲೂನ್ ಏನಾಗಲ್ಲ. ಆದರೂ ಟ್ರೈ ಮಾಡಿ ನೋಡೋಣವಾ? ಓಕೆ. ಇದೇನಪ್ಪ ಇಷ್ಟು ಹತ್ತಿರ ಇಟ್ಕೊಂಡೆ ಬಲೂನ್ ಕಪ್ಪಾಯ್ತು, ಹೊಡಿತಾನೆ ಇಲ್ಲ ಬಲೂನು. ಇನ್ನೂ ಹತ್ರ ಇಟ್ಟೆ. ಮನೇಲಿ ನೀವು ಟ್ರೈ ಮಾಡ್ತಿದ್ದೀರಾ? ಮಾಡಿ. ಎಷ್ಟೊತ್ತು ಹಿಡಿದ್ರೂ ಸತ್ಯ ಅನ್ನುವ ಬಲೂನು ಡಬ್ಬೆ ಅಂತಿಲ್ಲ. ಅವಾಗ ನೋಡಿದ್ರ ಸುಳ್ಳು ಬಲೂನ್ ಎಲ್ಲ ಪೀಸ್ ಪೀಸ್ ಆಗೋಗ್ಬಿಟ್ಟು ಏನೂ ಇಲ್ಲ, ಪೀಸ್ ಪೀಸ್. ಆದರೆ ಸತ್ಯವೆಂಬ ಬಲೂನ್ ಏನಾಗ್ತಿದೆ, ಎಷ್ಟು ಬೆಂಕಿ ಹತ್ತಿರ ಬಂದ್ರೂ ಏನಾಗ್ತಿಲ್ಲ. ಇದು ನೀವು ಎಷ್ಟೊತ್ತಿಟ್ಕೊಂಡ್ರು ಏನಾಗಿಲ್ಲ. ಇದೇ ಯೇಸು ಸ್ವಾಮಿ ನಮಗೆ ಕೊಡುವಂಥ ಬಹಳ ಅಮೂಲ್ಯವಾದಂಥ ಆಯುಧ. ಕ್ರಿಸ್ತನ ಆಯುಧವನ್ನು ಧರಿಸುವುದು ಅಂತ ಹೇಳಿದರೆ ಅದು ಬಹಳ ಶ್ರೇಷ್ಠವಾದಂಥದ್ದು ಮಕ್ಕಳೇ. ನಾವು ಸತ್ಯವೆಂಬ ನಡುಕಟ್ಟನ್ನು ನಾವು ಧರಿಸಿಕೊಂಡು ನಾವು ಜೀವನವನ್ನು ಮಾಡೋದಾದರೆ ಯಾರೂ ಕೂಡ ನಮ್ಮನ್ನು ಎಂದಿಗೂ ಕೂಡ ಬೀಳಿಸಲಿಕ್ಕೆ ಸಾಧ್ಯವಿಲ್ಲ. ವಿ ವಿಲ್ ಬಿ ಆಸ್ ಸ್ಟ್ರಾಂಗ್ ಆ್ಯಸ್ ದಿಸ್ ಬಲೂನ್. ಈವನ್ ದಿ ಕ್ಯಾಂಡಲ್ ಆರ್ ದಿ ಫೈರ್ ಕ್ಯಾನ್ ನಾಟ್ ಬರ್ಸ್ಟ್ ದಿ ಬಲೂನ್. ಯಾವ ಶಕ್ತಿಯೂ ಕೂಡ ಈ ಬಲೂನನ್ನು ಬರ್ಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಕೂಡ ಈ ರೀತಿಯಾಗಿ ಬರ್ಸ್ಟ್ ಆಗಬಾರ್ದು, ನಾವು ಕೂಡ ಇಷ್ಟೇ ರೀತಿಯಾಗಿ ಸ್ಟ್ರಾಂಗ್ ಆಗಿರಬೇಕು ಎಂಬುದಾಗಿ ನೀವು ಎಣಿಸ್ತಾ ಇದ್ರೆ ಹಾಗಾದರೆ ಇವತ್ತೇ ನಾವು ಒಂದು ನಿರ್ಧಾರ ಮಾಡೋಣ. ಲೆಟ್ ಅಸ್ ಮೇಕ್ ಅ ಸ್ಮಾಲ್ ಡಿಸಿಷನ್ ದಟ್ ಐ ವಿಲ್ ಟೇಕ್ ಜೀಸಸ್ ಆ್ಯಂಡ್ ಐ ವಿಲ್ ಆಲ್ವೇಸ್ ಸ್ಪೀಕ್ ಟ್ರೂತ್. ನನ್ನ ಜೀವನದಲ್ಲಿ ಸತ್ಯವನ್ನು ನಾನು ಯಾವಾಗಲೂ ಹಿಡ್ಕೊಂಡು ನಡುಕಟ್ಟಾಗಿ ನಾನು ಧರಿಸ್ಕೊಳ್ತೇನೆ. ಯೇಸು ಸ್ವಾಮಿಗೆ ಇಷ್ಟವಾದಂಥ ಮಗನೂ ಮಗಳಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಇವತ್ತೇ ನಾವು ಡಿಸಿಷನ್ ಮಾಡುವ. ವಂಡರ್ಫುಲ್. ನಾವು ಇಟ್ಸ್ ದ ಟೈಮ್ ಟು ಲರ್ನ್ ದಿ ಮೆಮೊರಿ ವರ್ಸ್. ಈಗ ನಾವು ಬಾಯ್ಪಾಠ ವಚನವನ್ನು ಕಲಿಯೋಣ. ಸೊ ಮಕ್ಕಳೇ, ಈಗ ನಾವು ಮೆಮೊರಿ ವರ್ಸ್ ಅಥವಾ ಬಾಯ್ಪಾಠ ವಚನವನ್ನು ಕಲಿಯುವಂಥ ಸಮಯ. ಹಾಗಾದರೆ ಈ ಮೊದಲನೇ ದಿವಸದ ರಜಾಕಾಲದ ಸತ್ಯವೇದ ಪಾಠಶಾಲೆಯ ಬಾಯ್ಪಾಠ ವಚನ ಎಲ್ಲಿ ಬರೆದಿದೆ ಮತ್ತು ಏನು ಬರೆಯಲ್ಪಟ್ಟಿದೆ ಕಲಿಯೋಣ. ಹಾಗಾದರೆ ಓಕೆ. ಸೊ ನಮ್ಮೊಟ್ಟಿಗೆ ಈ ದಿವಸ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಆಹಾನ ಅಂತ ಹೇಳಿ, ಈ ದಿವಸ ನಮ್ಮೆಲ್ಲರಿಗೆ ಕೂಡ ಬಾಯ್ಪಾಠ ವಚನವನ್ನು ಆಹಾನ ಹೇಳಿಕೊಡ್ತಾಳೆ. ರೆಡಿ ಆಹಾನ? ನೀನು ಹೇಳಿಕೊಡ್ತೀರಿ ಎಲ್ಲರಿಗೆ? ವೆರಿ ಗುಡ್. ಸೊ ಕೇಳೋಣವಾ? ಎಸ್, ಕಮ್ ಆನ್. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯೋಹಾನ 4:24. ಓಕೆ, ನಾವಿಬ್ರು ಸೇರಿ ಒಟ್ಟಿಗೆ ಇನ್ನೊಂದು ಸರ್ತಿ ಬಾಯ್ಪಾಠ ವಚನ ಹೇಳೋಣ ಆಹಾನ? ಎಸ್. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯೋಹಾನ 4:24. ಮಕ್ಕಳ, ಈಗಾಗಲೇ ಕ್ರಾಫ್ಟ್ ಮತ್ತು ಸತ್ಯದ ಸಂಶೋಧನಾ ಭಾಗವನ್ನು ಟೀಚರ್ಸ್ಗಳ ಮೂಲಕ ನೀವು ನೋಡಿದ್ರಲ್ಲ, ಹೇಗನ್ನಿಸ್ತು ನಿಮಗೆ? ನಾನು ನೆನೆಸ್ತೇನೆ, ನೀವು ಹೊಸತನ್ನು ಈ VBS ಅಲ್ಲಿ ಕಲಿತಾ ಇದ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯುದ್ಧಕ್ಕೆ ಹೋಗುವ ಮೊದಲು ರೋಮ್ನ ಸೈನಿಕರು ತಮ್ಮ ಉದ್ದವಾದ ಬಟ್ಟೆಗಳನ್ನು ನೆಲಕ್ಕೆ ಸೋಕದಂತೆ ಮತ್ತು ಬಟ್ಟೆಯು ತಮ್ಮ ಕಾಲಿಗೆ ತಾಗಿ ಎಡವದಂತೆ ಬಿಗಿಯಾಗಿ ಎತ್ತಿ ನಡುಕಟ್ಟನ್ನು ಕಟ್ಟಿಕೊಳ್ಳುತ್ತಿದ್ದರು ಎನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ಅವರು ಯುದ್ಧ ಮಾಡಿ ಯಶಸ್ಸನ್ನು ಸಾಧಿಸ್ತಾ ಇದ್ರು. ಹಾಗೆ ಕ್ರೈಸ್ತ ಸೈನಿಕರಾದ ನಾವು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕರಾಗಿ, ಆನೆಸ್ಟಿ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಜೀವಿಸಬೇಕು. ಸೈತಾನನು ನಾವು ವಂಚಿಸಬೇಕೆಂದು ಶೋಧನೆ ತರಬಹುದು. ಉದಾಹರಣೆಗೆ ಎಕ್ಸಾಮ್ನಲ್ಲಿ ಕಾಪಿ ಚೆಕ್ ಮಾಡುವಂಥದ್ದು, ಪೇಪರಲ್ಲಿ ಬರೆದುಕೊಂಡು ಕಳ್ಳತನದಿಂದ ತೆಗೆದು ನೋಡುವಂಥದ್ದು, ಹೋಮ್ವರ್ಕ್ ಮಾಡುವಂಥ ಟೀಚರ್ ಹೇಳಿದ್ರೆ ಮಾಡದೇ ಇರುವಂಥದ್ದು, ಅಥವಾ ಟೀಚರ್ ಹತ್ರ ಕರೆಯುವಾಗ ಸುಳ್ಳು ಹೇಳುವಂಥದ್ದು, ಕದಿಯುವಂಥದ್ದು, ಮತ್ತು ಪೇಪರ್ಗಳನ್ನು, ಬುಕ್ಕುಗಳನ್ನು ಕದಿಯುವಂಥದ್ದು, ಇದೆಲ್ಲ ಸೈತಾನಿಗೆ ಅಥವಾ ಪಾಪಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಿದೆ. ಆದರೆ ನಾವು ಕ್ರಿಸ್ತನಂತೆ ಸತ್ಯವನ್ನು ಅನುಸರಿಸಿ ಜೀವಿಸಬೇಕೆಂದು ದೇವರು ನನ್ನಲ್ಲಿ, ನಿನ್ನಲ್ಲಿ ಅಪೇಕ್ಷೆಯನ್ನು ಪಡ್ತಾನೆ. ನಾವು ಸತ್ಯವನ್ನು ಅನುಸರಿಸಿ ನಡೆದಾಗ ಯೇಸುವಿನ ಶಿಷ್ಯರಾಗ್ತೇವೆ ಮತ್ತು ಆತನ ಮೂಲಕ ನಾವು ಪಾಪದ ಬಂಧನ ಮತ್ತು ಅದರ ಪರಿಣಾಮದಿಂದ ಬಿಡುಗಡೆ ಆಗ್ತವೆ.
ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ಸತ್ಯವನ್ನು ಪ್ರೀತಿಸಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನಮಗೆ ಶಕ್ತಿ ಕೊಡು. ಪುಟ್ಟಾಣಿ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಸತ್ಯಪರರಾಗಿ, ನಿನ್ನ ಶಿಷ್ಯರಾಗಿ ನೀತಿಯ ಜೀವನವನ್ನು ಜೀವಿಸಲು, ಸತ್ಯವನ್ನು ಆಡಲು ಬೇಕಾದ ಶಕ್ತಿ ಕೊಡು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಟೀಮ್ ಸಾಂಗ್ ನಂಬರ್ 2, ಹೋರಾಡು ಹೋರಾಡು ಕ್ರಿಸ್ತ ಸೈನಿಕ. ಪ್ರಿಯರೇ, ಬಿಗ್ ಜೆ VBSನ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ನಮಗೆ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆಗಳು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಾಯ ಮಾಡ್ತದೆ. ಹಾಗೆಯೇ ಬಾಯ್ಪಾಠ ವಚನಗಳ ಹಾಗೂ ಕ್ರಾಫ್ಟ್ ಹಾಗೂ ಸಂಶೋಧನಾ ಪಾಠದ ಕಲಿವಿಕೆ ವಿಡಿಯೋಗಳನ್ನು ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ವಾಟ್ಸಪ್ ಮಾಡಿ. ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ ಅತ್ಯುತ್ತಮವಾದ ವಿಡಿಯೋಗಳನ್ನು ಆಯ್ದು ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ.